ಇಂದಿನಿಂದ ಸಿಲಿಕಾನ್ ಸಿಟಿ ಮಂದಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಆಟೋ ಪ್ರಯಾಣದ ದರ ಇಂದಿನಿಂದಲೇ ಜಾರಿಯಾಗ್ತಾ ಇದೆ. ಇನ್ನು ಮಿನಿಮಮ್ ಆಟೋ ದರದ ಆಟೋ ಪ್ರಯಾಣದ ದರ 30 ರೂಪಾಯಿಯಿಂದ 36 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ನಂತರದ ಪ್ರತಿ ಕಿಲೋಮೀಟರ್ಗೂ ಕೂಡ 18 ರೂಪಾಯಿ ನಿಗದಿಯನ್ನು ಮಾಡಲಾಗಿದೆ. 2 ಕಿಲೋಮೀಟರ್ ಮಿನಿಮಮ್ ದರ 6 ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗಿದೆ. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆಯವರೆಗೆ 1.5 ಚಾರ್ಜ್ ಅಂದ್ರೆ ಸಾಮಾನ್ಯ ದರ ಹಾಗೆ ಸಾಮಾನ್ಯ ದರದ ಅರ್ಧ ಪಟ್ಟು ಹೆಚ್ಚು ನಿಗದಿಯನ್ನ ಪಡಿಸಲಾಗಿದೆ. ಈ ಮೂಲಕ ಸಾಮಾನ್ಯ ಜನರಿಗೆ ಮತ್ತೊಂದು ಶಾಕ್ ಎದುರಾದಂತಾಗಿದೆ. ನೋಡಿ, ಇಂದಿನಿಂದ ಪ್ರಯಾಣದ ದರ ಅಂದ್ರೆ ಆಟೋ ಪ್ರಯಾಣಿಕರಿಗೆ ಒಂದು ಬಿಗ್ ಶಾಕ್ ಕೂಡ ನೀಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಆಟೋ ಪ್ರಿಯರಿಗೆ ಕನಿಷ್ಠ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ಫಿಕ್ಸ್ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯ ಜನರಿಗೆ ತಟ್ಟಿದಂತಹ ಬಿಸಿ ಇದಾಗಿದೆ. ಆಮೇಲೆ ನೀವು ಏನು ಪ್ರಯಾಣವನ್ನು ಮಾಡ್ತೀರಾ ಅಂತಂದ್ರೆ ಪ್ರತಿ ಕಿಲೋಮೀಟರ್ಗೂ ಕೂಡ 18 ರೂಪಾಯಿಯನ್ನ ಕೊಡಬೇಕಾಗುತ್ತೆ. ಪ್ರತಿ ಕಿಲೋಮೀಟರ್ಗೂ ಕೂಡ ಮೊದಲ 5 ನಿಮಿಷ ಕಾಯುವಿಕೆ ಅಂದ್ರೆ ಉಚಿತ. ನೀವು ಇವಾಗ ಆಟೋ ಬುಕ್ ಮಾಡಿರ್ತೀರಾ ಅನ್ನೋದಾದ್ರೆ 5 ನಿಮಿಷ ನಿಮಗೆ ಫ್ರೀ ಇರುತ್ತೆ. ಅದಾದ್ಮೇಲೆ ಚಾರ್ಜಸ್ ಹೋಗ್ತಾ ಹೋಗುತ್ತೆ. ಇನ್ನ 20 kg ಲಗೇಜ್ಗೆ ಫ್ರೀ, ಹೆಚ್ಚಿದ್ರೆ 10 ರೂಪಾಯಿ ಶುಲ್ಕವನ್ನ ಕೂಡ ನೀಡಬೇಕಂತೆ. ರಾತ್ರಿ ವೇಳೆಯಲ್ಲಿ ಪ್ರಯಾಣವನ್ನ ಮಾಡಿದ್ರೆ ಸಾಮಾನ್ಯ ದರ, ಅದರ ಜೊತೆಗೆ ಸಾಮಾನ್ಯ ದರದ ಅರ್ಧ ಕೊಡಬೇಕು. ಜೊತೆಗೆ ಅರ್ಧ ಪಟ್ಟು ಹೆಚ್ಚು ಹಣವನ್ನ ವಿಧಿಸಲು ಕೂಡ ಅವಕಾಶವನ್ನ ನೀಡಲಾಗಿರುವಂತದ್ದು. ಒಟ್ಟಾರೆಯಾಗಿ ಆಟೋ ಪ್ರಿಯರಿಗೆ ಶಾಕ್ ಅನ್ನ ನೀಡಿದೆ. ಹೊಸ ದರ ಏರಿಕೆಯ ಪಟ್ಟಿ ಆಟೋದ ಮೇಲೆ ಹಾಕಬೇಕು ಎನ್ನುವಂತಹ ಕಡ್ಡಾಯವಾದಂತಹ ಮಾಹಿತಿಯನ್ನ ನೀಡಲಾಗಿರುವಂತದ್ದು. ಹಾಗೆ ಅಕ್ಟೋಬರ್ 31ರ ಒಳಗೆ ಹೊಸ ಮೀಟರ್ ಅಳವಡಿಕೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ಆಟೋ ಚಾಲಕರ ಅಭಿಪ್ರಾಯ ಏನು ಗೊತ್ತಿಲ್ಲ, ಆದ್ರೆ ಆಟೋ ಚಾಲಕರ ಅಭಿಪ್ರಾಯವೂ ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ. ಅಕ್ಟೋಬರ್ 31ರ ಒಳಗೆ ಹೊಸ ಮೀಟರ್ ಅಳವಡಿಕೆಗೆ ಅವಕಾಶವನ್ನ ಕೂಡ ನೀಡಲಾಗಿರುವಂತದ್ದು. ಯಾರಾದ್ರೂ ಮೀಟರ್ ಹಾಕ್ಸಿಲ್ಲ, ಮೀಟರ್ ಆಲ್ರೆಡಿ ಹಾಳಾಗೋಗಿದೆ ಅನ್ನೋದಾದ್ರೆ, ಮೀಟರ್ ಯೂಸ್ ಮಾಡ್ತಿಲ್ಲ ಅನ್ನೋದಾದ್ರೆ ಹೊಸ ಮೀಟರ್ ಅಳವಡಿಕೆ ಮಾಡಲೇಬೇಕು. ಇದು ಕಡ್ಡಾಯ ಅಕ್ಟೋಬರ್ 31ರ ಒಳಗೆ.